ಅಣ್ಣ ಹಾಂ, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗಬೇಕಿತ್ತು. ಯಾಕೆ ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ. ಏಕೆಂದರೆ ಇನ್ನು ತಿಕ್ಕಾಟ ಅಂತಂತಂದ್ರೆ ಯಾವಾಗ ತಿಕ್ಕಾಟ ಬರೋದು, ಘೋಷಣೆ ಮಾಡಿದ್ಮೇಲೆ ಸರಿ ತಪ್ಪು ಅಂತ ಶುರು ಆಗುತ್ತೆ, ಅವತ್ತು ಅದಕ್ಕೆ ಕಿತ್ತಾಟ. ಇವನಪ್ಪ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತಾ ಇರೋದು, ಬಂಡಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಧ್ಯಕ್ಷರ ಬಗ್ಗೆ ಅವ್ರು ಇವತ್ತು ನಾಳೆ ಅಂತ ಅಂತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರದನ್ನು ಯಾವುದೋ ಹತ್ತಿರದಲ್ಲಿ ಘೋಷಣೆ ಮಾಡ್ತಾರಂತೆ, ಅದ್ರ ಮುಂಚೆನೋ ಅದ್ರ ಆದಮೇಲೋ ಗೊತ್ತಿಲ್ಲ ನನಗೆ. ಅವ್ರು ಅಂತೂ ಆಗತ್ತೆ, ಇದ್ರಾಗೆ ನನ್ನ ಮನೆ ಇಲ್ಲ. ಆದರೆ ಅಲ್ಲೂ ಗೊಂದಲ ಇದೆ, ನನಗೆ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರೋಂಥ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡೋಂಥ ಯಾವ ಹುಚ್ಚಾಸ್ಪತ್ರೆಯೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಕು ಹುಳ ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, RSS ಟೀಕೆ ಮಾಡೋದು, ಏನು ರೀ ಯೋಗ್ಯತೆ ಇದೆ ಅವರಿಗೆ? RSS ಇಲ್ಲ ಅಂತಂದರೆ ಈ ದೇಶದಲ್ಲಿ ಎಲ್ಲರೂ ವಿಚಿತ್ರ ಪರಿಸ್ಥಿತಿ ತಂದುಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಎಂತ ಅವನಿಗೇನು ರೀ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ RSS ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡಲಿ? ನೀನು ಯಾರು RSS ಬಗ್ಗೆ ಮಾತಾಡೋದಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ RSS ಕ್ಯಾಂಪ್ಗೆ ಹೋಗಿದ್ದರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸೋಂಥ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರಲಿಲ್ಲ. RSS ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಇಲ್ಲಿ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಇವನಿಗೇನು ಉತ್ತರ ಕೊಡಲಿ? ಯಾಕೆ ಉತ್ತರ? ನಾನು ಕೊಡ್ತಾ ಇದ್ದೀನಿ, ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು? ನಾನು ಕೊಟ್ಟನಲ್ಲ. ಈಗ ಇವ್ರು ಇಲ್ಲ ಅಂದಿದ್ರೆ, RSS ಇಲ್ಲ ಅಂದಿದ್ರೆ ನಾವು ಯಾರೂ ಕೂಡ ಮತಾಂತರ ಹೋಗ್ತಿದ್ವಿ. ಬಹಳ ಜನ ಹಿಂದುತ್ವವನ್ನು ಉಳಿಸ್ತಾ ಇರೋದೇ ಈ ದೇಶದಲ್ಲಿ RSS. ಇವನಿಗೆ ಉತ್ತರ ಕೊಡೋಕ್ಕೆ ಕೊಟ್ಟಿದ್ದೆಲ್ಲ ನಾನು ಜನಕ್ಕೆ ಉತ್ತರ ಕೊಟ್ಟಿದ್ದು. ಎಸ್ ಸರ್, ಅಯ್ಯಲ್ಲಪ್ಪ, ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ, ಕೇಂದ್ರ ಅಧಿಕಾರಕ್ಕೆ ಬರೋದು ಆಮೇಲೆ. ಅಣ್ಣ ಹಾಂ, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗಬೇಕಿತ್ತು. ಯಾಕೆ ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ. ಏಕೆಂದರೆ ಇನ್ನು ತಿಕ್ಕಾಟ ಅಂತಂತಂದ್ರೆ ಯಾವಾಗ ತಿಕ್ಕಾಟ ಬರೋದು, ಘೋಷಣೆ ಮಾಡಿದ್ಮೇಲೆ ಸರಿ ತಪ್ಪು ಅಂತ ಶುರು ಆಗುತ್ತೆ, ಅವತ್ತು ಅದಕ್ಕೆ ಕಿತ್ತಾಟ. ಇವನಪ್ಪ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತಾ ಇರೋದು, ಬಂಡಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಧ್ಯಕ್ಷರ ಬಗ್ಗೆ ಅವ್ರು ಇವತ್ತು ನಾಳೆ ಅಂತ ಅಂತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರದನ್ನು ಯಾವುದೋ ಹತ್ತಿರದಲ್ಲಿ ಘೋಷಣೆ ಮಾಡ್ತಾರಂತೆ, ಅದ್ರ ಮುಂಚೆನೋ ಅದ್ರ ಆದಮೇಲೋ ಗೊತ್ತಿಲ್ಲ ನನಗೆ. ಅವ್ರು ಅಂತೂ ಆಗತ್ತೆ, ಇದ್ರಾಗೆ ನನ್ನ ಮನೆ ಇಲ್ಲ. ಆದರೆ ಅಲ್ಲೂ ಗೊಂದಲ ಇದೆ, ನನಗೆ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರೋಂಥ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡೋಂಥ ಯಾವ ಹುಚ್ಚಾಸ್ಪತ್ರೆಯೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಕು ಹುಳ ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, RSS ಟೀಕೆ ಮಾಡೋದು, ಏನು ರೀ ಯೋಗ್ಯತೆ ಇದೆ ಅವರಿಗೆ? RSS ಇಲ್ಲ ಅಂತಂದರೆ ಈ ದೇಶದಲ್ಲಿ ಎಲ್ಲರೂ ವಿಚಿತ್ರ ಪರಿಸ್ಥಿತಿ ತಂದುಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಎಂತ ಅವನಿಗೇನು ರೀ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ RSS ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡಲಿ? ನೀನು ಯಾರು RSS ಬಗ್ಗೆ ಮಾತಾಡೋದಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ RSS ಕ್ಯಾಂಪ್ಗೆ ಹೋಗಿದ್ದರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸೋಂಥ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರಲಿಲ್ಲ. RSS ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಇಲ್ಲಿ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಇವನಿಗೇನು ಉತ್ತರ ಕೊಡಲಿ? ಯಾಕೆ ಉತ್ತರ? ನಾನು ಕೊಡ್ತಾ ಇದ್ದೀನಿ, ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು? ನಾನು ಕೊಟ್ಟನಲ್ಲ. ಈಗ
ಇವ್ರು ಇಲ್ಲ ಅಂದಿದ್ರೆ ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ನಾವು ಯಾರೂ ಕೂಡ ಮತಾಂತರ ಹೋಗ್ತಿದ್ವಿ. ಬಹಳ ಜನ ಹಿಂದುತ್ವವನ್ನು ಉಳಿಸ್ತಾ ಇರೋದೇ ಈ ದೇಶದಲ್ಲಿ ಆರ್ ಎಸ್ ಎಸ್. ಇವ್ನಿಗೆ ಉತ್ತರ ಕೊಡೋಕ್ಕೆ ಕೊಟ್ಟಿದ್ದೆಲ್ಲ ನಾನು ಜನಕ್ಕೆ ಉತ್ತರ ಕೊಟ್ಟಿದ್ದು. ಎಸ್ ಸರ್. ಅಯ್ಯಲ್ಲಪ್ಪ, ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ, ಕೇಂದ್ರ ಅಧಿಕಾರ ಬರೋದು ಆಮೇಲೆ ಅಣ್ಣ. ಹಾಂ, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗಬೇಕಿತ್ತು. ಯಾಕೆ ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ. ಯಾಕೆಂದರೆ ಇನ್ನು ತಿಕ್ಕಾಟ ಅಂತಂತಂದ್ರೆ ಯಾವಾಗ ತಿಕ್ಕಾಟ ಬರೋದು, ಘೋಷಣೆ ಮಾಡಿದ್ಮೇಲೆ ಸರಿ ತಪ್ಪು ಅಂತ ಶುರು ಆಗುತ್ತೆ, ಅವತ್ತು ಅದಕ್ಕೆ ಕಿತ್ತಾಟ. ಇವನಪ್ಪ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತಾ ಇರೋದು, ಬಂಡಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಧ್ಯಕ್ಷರ ಬಗ್ಗೆ ಅವ್ರು ಇವತ್ತು ನಾಳೆ ಅಂತ ಅಂತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರದನ್ನು ಯಾವುದೋ ಹತ್ತಿರದಲ್ಲಿ ಘೋಷಣೆ ಮಾಡ್ತಾರಂತೆ, ಅದ್ರ ಮುಂಚೆನೋ ಅದ್ರ ಆದಮೇಲೋ ಗೊತ್ತಿಲ್ಲ ನನಗೆ. ಅವ್ರು ಅಂತೂ ಆಗತ್ತೆ, ಇದ್ರಾಗೆ ನನ್ನ ಮನೆ ಇಲ್ಲ. ಆದರೆ ಅಲ್ಲೂ ಗೊಂದಲ ಇದೆ, ನನಗೆ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರೋಂಥ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡೋಂಥ ಯಾವ ಹುಚ್ಚಾಸ್ಪತ್ರೆಯೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಕು ಹುಳ ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, ಆರ್ ಎಸ್ ಎಸ್ ಟೀಕೆ ಮಾಡೋದು, ಏನು ರೀ ಯೋಗ್ಯತೆ ಇದೆ ಅವರಿಗೆ? ಆರ್ ಎಸ್ ಎಸ್ ಇಲ್ಲ ಅಂತಂದರೆ ಈ ದೇಶದಲ್ಲಿ ಎಲ್ಲರೂ ವಿಚಿತ್ರ ಪರಿಸ್ಥಿತಿ ತಂದುಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಅವನಿಗೇನು ರೀ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ ಆರ್ ಎಸ್ ಎಸ್ ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡಲಿ? ನೀನು ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿದ್ದರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸೋಂಥ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರಲಿಲ್ಲ. ಆರ್ ಎಸ್ ಎಸ್ ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಇಲ್ಲಿ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಇವನಿಗೇನು ಉತ್ತರ ಕೊಡಲಿ? ಯಾಕೆ ಉತ್ತರ? ನಾನು ಕೊಡ್ತಾ ಇದ್ದೀನಿ, ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು? ನಾನು ಕೊಟ್ಟನಲ್ಲ. ಈಗ ಇವ್ರು ಇಲ್ಲ ಅಂದಿದ್ರೆ, ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ನಾವು ಯಾರೂ ಕೂಡ ಮತಾಂತರ ಹೋಗ್ತಿದ್ವಿ. ಬಹಳ ಜನ ಹಿಂದುತ್ವವನ್ನು ಉಳಿಸ್ತಾ ಇರೋದೇ ಈ ದೇಶದಲ್ಲಿ ಆರ್ ಎಸ್ ಎಸ್. ಇವ್ನಿಗೆ ಉತ್ತರ ಕೊಡೋಕ್ಕೆ ಕೊಟ್ಟಿದ್ದೆಲ್ಲ ನಾನು ಜನಕ್ಕೆ ಉತ್ತರ ಕೊಟ್ಟಿದ್ದು. ಎಸ್ ಸರ್. ಅಯ್ಯಲ್ಲಪ್ಪ, ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ, ಕೇಂದ್ರ ಅಧಿಕಾರ ಬರೋದು ಆಮೇಲೆ